ವರ್ಷದಿಂದ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಪ್ರತಿ ವರ್ಷಕ್ಕೂ ಕೂಡ ಕಾರ್ಯಕ್ರಮಗಳು ನಮಗೆ ಹೆಚ್ಚಾಗ್ತಾ ಇರುವಂಥದ್ದು. ಪ್ರತಿ ವರ್ಷ ಕನ್ನಡ ನಾಡು ನುಡಿಯ ಬಗ್ಗೆ, ಕನ್ನಡದ ಏಕೀಕರಣದಲ್ಲಿ ಏನು ಆಳಿದಂಥ ನಾಯಕರ ಬಗ್ಗೆ, ಮಕ್ಕಳಿಗೆ ಕಲೆ ಸಾಹಿತ್ಯ ರಂಗಭೂಮಿಯನ್ನು ಕಲಿಸುವ ಜೊತೆಗೆ ಶಿಬಿರಗಳನ್ನು ಏರ್ಪಡಿಸೋದ್ರ ಬಗ್ಗೆ ಹಾಗೂ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಹಮ್ಮಿಕೊಳ್ತಾ ಬಂದೇವೆ. ಪ್ರೆಸೆಂಟ್ ಆಗಿ ನಾವು ಏನು ಸಾಹಿತ್ಯ ಸಮಾವೇಶ ಮಾಡೋದ್ರ ಮುಖಾಂತರವಾಗಿ ಒಂದು ಅದ್ದೂರಿಯಾದ ಕಾರ್ಯಕ್ರಮ ಕೂಡ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಒಂದು ಸಂಘಟನೆ ಅಂತಂದ್ರೆ ಅದಕ್ಕೆ ಜೀವಾಳ ಯಾರಂದ್ರೆ ಅದು ಬರ್ತಕ್ಕಂಥ ಪ್ರೇಕ್ಷಕರು ಅಂತಂದೇಳಿ. ಯಾರು ಶರಣರ ವಿಚಾರಧಾರೆಗಳನ್ನ ನಾವು ಹಂಚಿಕೊಳ್ಳುವಾಗ ಆ ಶರಣರ ವಿಚಾರಧಾರೆಗಳನ್ನ ಕೇಳುಗರ ಸಂಖ್ಯೆ ಜಾಸ್ತಿ ಇದ್ದಾಗ ಮತ್ತಷ್ಟು ಈ ಕಾರ್ಯಕ್ರಮಕ್ಕೆ ಮೆರುಗು ಬರ್ತಾರೆ. ನಾವೆಲ್ಲೋ ಕುತ್ಕೊಂಡು ಏನು ಸಮಯನ್ನ ವ್ಯರ್ಥ ಮಾಡೋದಕ್ಕಿಂತ ಇಂಥ ಕಾರ್ಯಕ್ರಮಗಳಿಗೆ ಆಗಮಿಸಿ ಆ ಶರಣರ ವಿಚಾರಧಾರೆಗಳನ್ನ ಹಂಚ್ಕೊಳ್ಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಬಹಳ ಸಲ ಮಾಡ್ತೀವಿ. ಬಹಳ ಜನ ಏನಂತಾರೆ, ಮಂಜೂರು ಎಲ್ಲ ಕಡೆಗೆ ಹೋಗಿರ್ತಾನ ಅಂತಂದ್ರೆ ಬಹಳ ಜನ ಹೇಳ್ತಾರೆ. ನನ್ನ ಕೆಲಸವನ್ನು ಮುಗಿಸ್ಕೊಂಡು ನಾನು ಖಾಲಿ ಇರೋದಕ್ಕೆ ಎಲ್ಲಿ ಇಷ್ಟಪಡಲ್ಲ. ಸಾಧ್ಯವಾದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮುಖಾಂತರವಾಗಿ ಎಲ್ಲೋ